ನೀವು ಎಲ್ಲರ ಕೊಳ್ಳಲ್ಲಿ ಕಾಂಗ್ರೆಸ್ಸಿನ ಶಾಲೆಗಳಿವೆ. ಪಕ್ಷದಿಂದ ನಡೆಯುತ್ತಿರುವಂಥ ಇದೊಂದು ಹೋರಾಟ. ಇಲ್ಲಿ ಎರಡು ವಿಷಯಗಳು. ಮೊದಲನೇದಾಗಿ ಈ ಪ್ರಕರಣದ ಬಗ್ಗೆ ಬಹುತೇಕ ಇಲ್ಲಿದ್ದಂಥವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಈ ಪ್ರಕರಣದ ಬಗ್ಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. 2019ರವರೆಗೆ ಈ ಪ್ರಕರಣ ಮಾನ್ಯ ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ಚಾಲ್ತಿ ಇತ್ತು. ಇನ್ನೇನೊಂದು 2 ಮುದ್ದತ್ತಿನಲ್ಲಿ ನಿರ್ಣಯ ಆಗತ್ತೆ ಅನ್ನೋಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ಕ್ಯಾಬಿನೆಟ್ ರಚನೆಯಾದ ನಂತರ 2019ನೇ ಇಸವಿಯಲ್ಲಿ ಯಾವ ಪ್ರಕರಣ ನ್ಯಾಯಾಲಯದಲ್ಲಿ ತೀರ್ಪಿನ ಮಟ್ಟಕ್ಕೆ ಬಂದಿತ್ತೋ, ಆರೋಪಿಯ ಹೇಳಿಕೆ ಅಂತಾರೆ, ಅಕ್ಯೂಸ್ ಸ್ಟೇಟ್ಮೆಂಟ್ 313 ಸ್ಟೇಟ್ಮೆಂಟ್ ಅಲ್ಲಿವರೆಗೆ ಬಂದಿತ್ತು. ಅದು ಆದ ನಂತರ ವಾದ ವಿವಾದ, ತದನಂತರ ನಿರ್ಣಯ ಕೊನೆ ಘಟ್ಟಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಮೊದಲನೇ ಕ್ಯಾಬಿನೆಟ್ದಲ್ಲಿ ನಿರ್ಣಯ ಮಾಡಿದರು, ಯಾವ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಆರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರು ನ್ಯಾಯಾಲಯದಲ್ಲಿ ವಿಚಾರಣೆ ಅಂತಿಮ ಘಟ್ಟಕ್ಕೆ ಬಂದಿತ್ತು, ಅಂಥ ಪ್ರಕರಣವನ್ನು ಮರು ಚೌಕಸಿ ಮಾಡೋದ್ರ ಸಲುವಾಗಿ, ರೀಇನ್ವೆಸ್ಟಿಗೇಷನ್ ಮಾಡೋದ್ರ ಸಲುವಾಗಿ CBI ಕೊಟ್ಟರು. ಆತ್ಮೀಯ ಬಂಧುಗಳೇ, ನಿಮಗೆ ತಿಳಿದಿರಲಿ, ಮೃತರಾದಂಥವರ ಹೆಂಡತಿ ಮತ್ತು ಅವರ ಸಹೋದರ 2019ರ ಪೂರ್ವದಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪ್ರಕರಣಗಳನ್ನು ದಾಖಲೆ ಮಾಡಿ CBIಗೆ ಈ ಕೇಸನ್ನು ತನಿಖೆ ಮಾಡೋದ್ರ ಸಲ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ರು, ಮನವಿ ಮಾಡಿಕೊಂಡಿದ್ರು. ಆ ಮನವಿಯನ್ನು ತಿರಸ್ಕಾರ ಮಾಡಿತ್ತು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ. ಇದು ವಾಸ್ತುಸ್ಥಿತಿ. ತಿರಸ್ಕಾರವಾದ ನಂತರವೂ ಕೂಡ ಈ ಪ್ರಕರಣವನ್ನು ಮರು ತನಿಖೆ ಮಾಡಲಿಕ್ಕೆ CBI ಕೊಟ್ಟರು. ಅಂದರೆ BJಪಿಯವರು ಷಡ್ಯಂತರ ಮಾಡಿ ಏನಾದರೂ ಆಗಲಿ ವಿನಯ್ ಕುಲಕರ್ಣಿ ಅವರಿಗೆ ಅನ್ಯಾಯ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಕೆಟ್ಟ ದೃಷ್ಟಿಯಿಂದ ಈ ಪ್ರಕರಣವನ್ನು CBI ಕೊಟ್ಟದ್ದನ್ನು ನಾವೆಲ್ಲರೂ ಕೂಡ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಮುಂದೆ ನಡೆದಂತೆ ದಿನದಲ್ಲಿ ನ್ಯಾಯಾಂಗ ತೀರ್ಪನ್ನು ಕೊಡ್ತು. ವಿನಯ್ ಕುಲಕರ್ಣಿ ಅವರೊಂದಿಗಿದ್ದಂಥ 16 ಜನರಿಗೆ ಶಿಕ್ಷೆಯನ್ನು ಮಾಡಿತು, ಜೀವಾವಧಿ ಶಿಕ್ಷೆಯನ್ನು ಕೂಡ ಮಾಡಿದೆ. ಆ ಆದೇಶದ ವಿರುದ್ಧ ಇವತ್ತಿನ ದಿವಸ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಮ್ಮ ಅನಿಲ್ ಕುಮಾರ್ ಪಾಟೀಲ್ ರವರು ಹೇಳಿದಂಗೆ ಇಲ್ಲಿ ಬಂದಿರುವಂಥ ಒಟ್ಟು ಸಮುದಾಯ ಹೇಳುವ ಹಾಗೆ ನಮಗೆಲ್ಲರಿಗೂ ಕೂಡ ನ್ಯಾಯಾಂಗದ ಮೇಲೆ ಸಂಪೂರ್ಣವಾದ ಗೌರವವಿದೆ. ಇವತ್ತಿನ ದಿವಸ ಕಾರ್ಯಾಂಗ ಮತ್ತು ಶಾಸಕಾಂಗ ಹದಗೆಟ್ಟಿದೆ ಅಂತಂದರೆ ನ್ಯಾಯ ಏನಾದರೂ ಸಿಗಬೇಕು, ನ್ಯಾಯಾಂಗದಲ್ಲಿ ಮಾತ್ರ ನ್ಯಾಯ ಸಿಗಬೇಕು. ನ್ಯಾಯಾಂಗದ ಮೇಲೆ ನಮಗೆಲ್ಲರೂ ಕೂಡ ಸಂಪೂರ್ಣವಾದ ನಂಬಿಕೆ ಇದೆ. ಆ ಒಂದು ಸಂಪೂರ್ಣವಾದ ನಂಬಿಕೆ ಇರೋದರಿಂದ
ನಾವು ಮೆರವಣಿಗೆ ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವ